ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ RRBಯಲ್ಲಿ NTPCನಲ್ಲಿ 5800 ಹುದ್ದೆಗಳನ್ನು ಅರ್ಜಿಯನ್ನು ಕರೆದಿದ್ದಾರೆ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಆಯ್ಕೆಯ ವಿಧಾನ ಮತ್ತು ಅರ್ಜಿ ಶುಲ್ಕ ಮತ್ತು ವಿದ್ಯಾರ್ಥಿ ಮುಂತಾದವುಗಳನ್ನು ತಿಳಿದುಕೊಳ್ಳೋಣ. ಏನಪ್ಪಾ ಅಂದ್ರೆ ಏನು ವಿದ್ಯಾರ್ಹತೆ ಬೇಕು ಅಂದ್ರೆ ಎನಿ ಡಿಗ್ರಿ, ಯಾವುದೇ ಡಿಗ್ರಿಯನ್ನು ಪಾಸ್ ಆಗಿದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. BA ಆಗಿರಲಿ ಅಥವಾ BCom ಆಗಿರಲಿ ಅಥವಾ BSc ಆಗಿರಲಿ, ಯಾವುದೇ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಅರ್ಜಿ ಸಲ್ಲಿಕೆಯ ದಿನಾಂಕ ಅಕ್ಟೋಬರ್ 21ರಿಂದ ನವೆಂಬರ್ 20, 2025ರವರೆಗೆ. ಅದೇ ರೀತಿ ನೀವು ಅರ್ಜಿಯನ್ನು ಸಲ್ಲಿಸುವಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದ್ದಲ್ಲಿ ಕರೆಕ್ಷನ್ ದಿನಾಂಕವನ್ನು ಕೊಟ್ಟಿದ್ದಾರೆ. ಯಾವಪ್ಪ ಅಂದ್ರೆ ನವೆಂಬರ್ 23ರಿಂದ ಡಿಸೆಂಬರ್ 2, 2025ರವರೆಗೆ. ಅದೇ ರೀತಿ ಯಾರ್ಯಾರು ಅರ್ಜಿ ಸಲ್ಲಿಸಬೇಕಂತ ಇದ್ರಲ್ಲ, ಎಲ್ಲ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಏನಿರಬೇಕು ಅಂದ್ರೆ ಇಂಗ್ಲೀಷಲ್ಲಿ ಹೊಂದಿರಬೇಕು. ಯಾರ್ಯಾರು ಕೆಟಗರಿಯಲ್ಲಿ ಹಾಕೊಂಡು OBC ಮತ್ತು EWS ಸರ್ಟಿಫಿಕೇಟನ್ನು ತೆಗೆಸಿ ಹಾಕಿ, ಇಲ್ಲ ಅಂದರೆ ಎಲ್ಲ ಜನರಲಲ್ಲಿ ಹಾಕಿ. ಅದೇ ರೀತಿ ಅರ್ಜಿ ಶುಲ್ಕ GM ಮತ್ತು OBC ಅವರಿಗೆ ಮತ್ತು EWS ಅವರಿಗೆ 500 ರೂಪಾಯಿ ಇರ್ತದೆ. ಅದೇ ರೀತಿ SC ST ಅವರಿಗೆ 250 ರೂಪಾಯಿನೂ ಹೊಂದಿರುತ್ತದೆ. ಅದೇ ರೀತಿ ನೀವು ಎಕ್ಸಾಮ್ಗೆ ಹೋಗಿ ಅಟೆಂಡ್ ಆದಲ್ಲಿ 400 ರೂಪಾಯಿ ನಿಮಗೆ ಏನಾಗಿರುತ್ತಪ್ಪ ಅಂದ್ರೆ ರಿಫಂಡ್ ಆಗ್ತವೆ. ಅದೇ ರೀತಿ ಏಜ್ ಎಷ್ಟಿರಬೇಕಪ್ಪ ಅಂದ್ರೆ GM ಮತ್ತು EWS ಅವರಿಗೆ 33 ವಯಸ್ಸು, ಅದೇ ರೀತಿಯಾಗಿ OBC ಅವರಿಗೆ 36 ವಯಸ್ಸು, ಅದೇ ರೀತಿ ಅವರಿಗೆ SC ST ಅವರಿಗೆ 38 ವರ್ಷ. ಯಾವ ರೀತಿ ಎಕ್ಸಾಮ್ ಇರುತ್ತಾ ಅಂತ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರ್ತದೆ. ಅದೇ ರೀತಿ ಟೈರ್ 1 ಅಂತ ಇರ್ತದೆ. ಟೈರ್ 1ನಲ್ಲಿ ಮ್ಯಾಥಮೆಟಿಕ್ಸ್ 30 ಮಾರ್ಕ್ಸು, ಜನರಲ್ ಇಂಟೆಲಿಜೆನ್ಸ್ 30 ಮಾರ್ಕ್ಸು, ಅದೇ ರೀತಿ ಜನರಲ್ ಅವೇರ್ನೆಸ್ 40 ಮಾರ್ಕ್ಸು. ಟೈಮಿಂಗ್ ಎಷ್ಟಿರುತ್ತಪ್ಪ ಅಂದ್ರೆ 90 ನಿಮಿಷ ಇರ್ತದೆ. ಅದೇ ರೀತಿ ಏನಪ್ಪ ಇರ್ತದೆ 1/3 ನೆಗೆಟಿವ್ ಇರ್ತದೆ. ಅದೇ ರೀತಿ ಸೆಕೆಂಡ್ ಸ್ಟೇಜ್ ಅಂದರೆ ಸೆಕೆಂಡ್ ಟೈರ್ ಇರ್ತದೆ. ಅದೇ ರೀತಿಯಾಗಿ ಮ್ಯಾಥಮೆಟಿಕ್ಸ್ 35 ಮಾರ್ಕ್ಸ್ ಇರ್ತದೆ, ಜನರಲ್ ಇಂಟೆಲಿಜೆಂಟ್ 35 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ಜನರಲ್ ಅವೇರ್ನೆಸ್ ಏನು ಮಾಡ್ತದೆ 50 ಮಾರ್ಕ್ಸ್ ಇರ್ತದೆ. ಇದಕ್ಕೂ ಕೂಡ ಏನಿರ್ತದೆ 90 ನಿಮಿಷ